ಸಾಧಾರಣ ವ್ಯಕ್ತಿ ಅಲ್ಲ ರೀ. ಮಿಸ್ಟರ್ ಚೇತನ್ ಅವರೇ, ಏನಾದ್ರು ಮಾತಾಡ್ಬೇಕಾದ್ರೆ ಸರಿಯಾಗಿ ತಿಳ್ಕೊಳ್ಬೇಕು. ರಾಜ್ಕುಮಾರ್ ಅವ್ರ ಬಗ್ಗೆ ಮಾಹಿತಿ ತಗೊಳ್ಬೇಕು. ನಿಮಗ್ ಗೊತ್ತಿಲ್ಲ, ಬನ್ನಿ ನಾನು ಪಾಠ ಮಾಡ್ತೀನಿ, ಬಂದ್ ಕುತ್ಕೊಳ್ಳಿ ನನ್ನ ಜೊತೆಯಲ್ಲಿ. ಯಾತಕ್ ಕೊಟ್ರು? 2.5 ಎಕರೆ 25 ಎಕರೆ ಜಾಗ ರಾಜ್ಕುಮಾರ್ ಅವ್ರಿಗೆ ಕೊಟ್ರು ಕೂಡ ಅದು ಕಡಿಮೆ. ಅದು ಅಷ್ಟು ಸೇವೆ ಅವ್ರು ಮಾಡಿದ್ದಾರೆ. ನಿಮಗ್ ಗೊತ್ತಾ? ಗೊತ್ತಿದ್ರೆ ನೀವು ಮಾತಾಡ್ತಿರ್ಲಿಲ್ಲ. ಗೊತ್ತಿಲ್ಲ, ತಿಳ್ಕೊಳ್ಳಿ. ಬಹಳಷ್ಟು ದಾಖಲೆಗಳು ಸಿಗುತ್ತೆ, ತಿಳ್ಕೊಳ್ಳಿ. ಮೊದಲು ಚೆನ್ನಾಗಿ ತಿಳ್ಕೊಂಡು ಅದು ಲೋಪ ಇತ್ತ ದನಿ ಎತ್ತಿ. ನಿಮಗೆ ಹಕ್ಕಿದೆ ಕೇಳೋದಕ್ಕೆ. ಆದ್ರೆ ಈ ರೀತಿ ಕ್ಷುಲ್ಲಕ ಪ್ರಶ್ನೆಗಳನ್ನ ಕೇಳಿ ಕೆಣಕಬೇಡಿ. ಯಾರೂ ಮಾತಾಡಲ್ಲ ಅಂತ ಅನ್ಕೋಬೇಡಿ. ಮಾತಾಡೋದಕ್ಕೆ ಬಹಳ ಧ್ವನಿಗಳಿದೆ. ಎಲ್ಲ ಎದ್ದು ಬಿಟ್ರೆ ಸುಮ್ಮನೆ ಸಮಸ್ಯೆ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಮನೆಯಲ್ಲಿ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ. ಮನೆಯಲ್ಲಿದ್ದಾರ್ರಿ. ಯೋಚನೆ ಮಾಡಿ ಮಾತಾಡ್ರಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಮಾತಾಡಕೂಡ್ದು ಹಾಗೆಲ್ಲ ಹಗುರವಾಗಿ.